ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ನಾನು ನಿಮ್ಮ ದೀಪು. ನನ್ನ ಚಾನಲ್ನಿಗೆ ಮತ್ತೊಮ್ಮೆ ಸ್ವಾಗತವನ್ನು ಹೇಳ್ತಾ ಇವತ್ತಿನ ವಿಡಿಯೋನ ನಾನು ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಸೊ ಇವತ್ತು ನಾನು ಹೋಗ್ತಾ ಇರೋ ಪ್ಲೇಸಸ್ ಬಂದುಬಿಟ್ಟು ಮಹಾಬಲಿಪುರಂ. ನೀವು ನೋಡ್ತಾ ಇರುವಂತಹ ಪ್ಲೇಸ್ ಬಂದ್ಬಿಟ್ಟು ಶೋರ್ ಟೆಂಪಲ್ ಅಂತ ಹೇಳಿಬಿಟ್ಟು, ಈ ಟೆಂಪಲ್ ಕಡಲ ತೀರದಲ್ಲಿ ಇರೋದ್ರಿಂದ ಇದನ್ನು ನಾವು ಶೋರ್ ಟೆಂಪಲ್ ಅಂತ ಹೇಳಿ ಕರೆಯಲಾಗ್ತದೆ. ಸಮುದ್ರದಲ್ಲೇ ಹತ್ತಿರಕ್ಕೆ ಇರುವಂಥ ಒಂದು ಟೆಂಪಲ್ ಅಂತಲೇ ಹೇಳ್ಬೋದು. ಸೊ ಇದು ಕೂಡ ಪಲ್ಲವ ರಾಜವಂಶಸ್ಥರಾದಂತಹ ನರಸಿಂಹವರ್ಮ ಅನ್ನುವಂತಹ ರಾಜರ ಆಳ್ವಿಕೆಯಲ್ಲಿ ನಿರ್ಮಾಣಗೊಂಡಿರುವಂತಹ ಟೆಂಪಲ್ ಅಂತ ಹೇಳಲಾಗುತ್ತೆ. ಅದರಲ್ಲೂ ಇದು 5 ಟೆಂಪಲ್ ಇತ್ತು, ಆದರೆ ಈಗ ಅದು ಪ್ರೆಸೆಂಟು 2 ಟೆಂಪಲ್ ಅಷ್ಟೇ ಇರೋದು. ಇನ್ನು 3 ಟೆಂಪಲು 2004ರಲ್ಲಿ ಬಂದಂತಹ ಸುನಾಮಿಯಲ್ಲಿ ನೀರಿನಲ್ಲಿ ಮುಳುಗಡೆಯಾಗಿದೆ ಅಂತ ಹೇಳಿ ಹಿಸ್ಟಾರಿಕಲ್ ಹಿಸ್ಟ್ರಿ ಹೇಳ್ತಾ ಹೋಗ್ತಾರೆ. ಶೋರ್ ಟೆಂಪಲಿನ ಪಿರಮಿಡ್ ಬಂದ್ಬಿಟ್ಟು 60 ಅಡಿ ಎತ್ತರ, 50 ಅಡಿ ಚದರ ವೇದಿಕೆಯಲ್ಲಿ ನಿರ್ಮಾಣಗೊಂಡಿದೆ ಅಂತ ಹೇಳ್ಬೋದು. ನೋಡ್ತಾ ಇರುವಂಥ ಪ್ಲೇಸಸ್ ಬಂದ್ಬಿಟ್ಟು ಅರ್ಜುನ ತಪಸ್ಸು ಮಾಡಿರುವಂತಹ ಸ್ಥಳ. ಈ ಸ್ಥಳದ ಒಂದು ವಿಸ್ತೀರ್ಣವನ್ನು ನಾವು ನೋಡೋದಾದರೆ 96 ಅಡಿ ಉದ್ದ ಮತ್ತು 43 ಅಡಿ ಎತ್ತರದಷ್ಟು ಇದೆ ಅಂತ ಹೇಳಲಾಗುತ್ತೆ. ಇದು ಬಂದ್ಬಿಟ್ಟು ಕೃಷ್ಣನ ಬೆಣ್ಣೆ ಚೆಂಡು ಅಂತ ಹೇಳಿ ಕರೆಯಲಾಗುತ್ತೆ. ಇನ್ನು ತಮಿಳಿನಲ್ಲಿ ಬಂದ್ಬಿಟ್ರೆ ಇದನ್ನ ವಾನ್ ಇರಾಯ್ಕಲ್ ಅಂತ ಹೇಳ್ಬಿಟ್ಟು ಇದನ್ನ ತಮಿಳಿನಲ್ಲಿ ಕರೀತಾರೆ. ದೇವರ ಕಲ್ಲು ಅಂತಲೂ ಕೂಡ ಇದನ್ನ ಕರೀತಾ ಹೋಗ್ತಾರೆ. ಇದರ ತೂಕ ಬಂದ್ಬಿಟ್ಟು 250 ಟನ್ ತೂಕದ ಒಂದು ಗ್ರಾನೈಟ್ ಬಂಡೆ ಅಂತ ಹೇಳಿ ಕರೆಯಲಾಗುತ್ತೆ. ಇದು 4 ಅಡಿಯಷ್ಟು ಸಣ್ಣ ತಳಪಾಯದ ಮೇಲೆ ಇಳಿಜಾರಿನಲ್ಲಿ ನಿಲುಕಾಡದೆ ನಿಂತಹ ನೈಸರ್ಗಿಕ ವಿಸ್ಮಯ ಅಂತಲೇ ಹೇಳಿ ಇದನ್ನ ಹೇಳಲಾಗುತ್ತೆ. ಇನ್ನು 20 ಅಡಿ ಎತ್ತರ, 5 ಮೀಟರ್ ಅಗಲವಿರುವಂತಹ ಇದನ್ನ 1908ರಲ್ಲಿ ಬ್ರಿಟಿಷ್ ಆರ್ಥರ್ ಲಾವ್ಲಿ ಗವರ್ನರ್ ಅವರು ಇದನ್ನ 7 ಆನೆಗಳನ್ನು ಬಳಸಿ ಇದನ್ನ ಬೀಳ್ಸೋದಕ್ಕೆ ಟ್ರೈ ಮಾಡ್ತಾರೆ ಅಥವಾ ಎಳೆಯೋದಕ್ಕೆ ಟ್ರೈ ಮಾಡ್ತಾರೆ. ಬಟ್ ಆದರೆ ಏನೋ ಗೊತ್ತಿಲ್ಲ, ಇದು ಗುರುತ್ವಾಕರ್ಷಣೆಗೆ ವಿರುದ್ಧವಾಗಿ ನಿಂತಹ ಒಂದು ಬಂಡೆ ಅಂತಲೇ ಹೇಳ್ಬೋದು. ಸೊ ಎಷ್ಟೇ ಪ್ರಯತ್ನ ಪಟ್ಟರೂ ಕೂಡ ಒಂದು ಇಂಚೂ ಅಲುಗಾಡದೆ ಅಂತಹ ಕಡು ಇಳಿಜಾರಿನಲ್ಲಿ ವಿಸ್ಮಯದಂತೆ ನಿಂತಿದೆ. ಬಟ್ ಇತಿಹಾಸದ ಪ್ರಕಾರ ನಾವು ನೋಡ್ತಾ ಹೋದರೆ ಈ ಚೆಂಡು ಕೃಷ್ಣನ ಒಂದು ಬೆಣ್ಣೆಯ ತುಂಡು ಅಂತ ಹೇಳಲಾಗುತ್ತೆ. ಈ ಶೋರ್ ಟೆಂಪಲಲ್ಲಿ ಕಾಣಿಸ್ತಾ ಇರುವಂತಹ ನಂದಿಗಳನ್ನು ನೀವು ನೋಡ್ತಾ ಇರ್ಬೋದು.
ಸೊ ಈ ಸುತ್ತಲಿಗೂ ಈ ಟೆಂಪಲ್ ಸುತ್ತಲೂ ಕೂಡ ಈ ಥರ ತುಂಬ ನಂದಿ ವಿಗ್ರಹಗಳನ್ನು ಕೆತ್ತಿದ್ದಾರೆ. ಬಟ್ ಆದರೂ ಕೂಡ ಇದರಲ್ಲಿ ಯಾವ ನಂದಿನೂ ಕೂಡ ಕ್ಲಿಯರಾಗಿ ಫಿನಿಶಿಂಗ್ ಟಚಪ್ಪನ್ನು ತಗೊಂಡಿಲ್ಲ ಅಂತ ಹೇಳ್ಬೋದು. ಅರ್ಧಂಬರ್ಧವನ್ನು ಕೆತ್ತಿದ್ದಾರೆ. ಸೊ ಯಾವುದು ಕೂಡ ನಿಮಗೆ ಅಲ್ಲಿ ಕ್ಲಿಯರ್ ಒಂದು ಶೇಪನ್ನು ಕೊಟ್ಟಿಲ್ಲ ನಂದಿಗೆ ಹೇಳಬೇಕು ಅಂದರೆ. ಸೊ ನಾನು ಇದನ್ನು ಇಲ್ಲಿ ನೋಡ್ತಾ ಇದ್ದೀನಿ. ನಿಮ್ಗೆ ಅದನ್ನ ಫೋಟೋ ಕೂಡ ನೀವು ನೋಡಿದ್ರೆ ಅಬ್ಸರ್ವ್ ಮಾಡ್ಬೋದು. ಸೊ ಆ ಒಂದು ನಂದಿ ಏನು ಕೆತ್ತಿದ್ದಾರಲ್ಲ ಅದು ಕ್ಲಿಯರಾಗಿ ಇಲ್ಲ ಅಂತ ಹೇಳ್ತೀನಿ. ಇದು ಕೂಡ ಗ್ರಾನೈಟಲ್ಲೇ ಕೆತ್ತಿರೋದು. ಆದರೆ ಯಾವುದು ಕೂಡ ಅಷ್ಟು ಕ್ಲಾರಿಟಿ ಇಲ್ಲ ಅಂತ ಹೇಳ್ತೀನಿ. ಈ ಮಹಾಬಲಿಪುರಂನಲ್ಲಿರುವಂಥ ಎಲ್ಲ ಪ್ಲೇಸಸ್ಗಳನ್ನ ನೀವು ನೋಡಬೇಕು ಅಂತಂದರೆ ಚಾರ್ಜಸ್ ಎಷ್ಟಾಗುತ್ತೆ ಅಂತ ಡೌಟ್ ಇರುತ್ತೆ. ಸೊ ಚಾರ್ಜಸ್ ಬಂದುಬಿಟ್ಟು ತುಂಬ ಕಡಿಮೆ ಅಫೋರ್ಡೆಬಲ್ ಪ್ರೈಸಸಲ್ಲಿ ಕೊಡ್ತಾ ಇದ್ದಾರೆ. ಸೊ ಪರ್ ಹೆಡ್ 40 ರುಪೀಸ್ ಚಾರ್ಜಸನ್ನು ಮಾಡ್ತಾರೆ ಅಷ್ಟೇ. ಈ 40 ರುಪೀಸ್ ನೀವು ಕೊಡೋದ್ರೊಳಗೆ ನೀವು ಈ ಎಲ್ಲ ಪ್ಲೇಸಸ್ಗಳನ್ನು ಈ ವಿಡಿಯೋದಲ್ಲಿ ನಾನು ಯಾವ್ಯಾವ ಪ್ಲೇಸಸ್ಗಳನ್ನ ನಿಮಗೆ ತೋರಿಸಿದ್ದೀನೋ ಆ ಎಲ್ಲ ಪ್ಲೇಸಸ್ಗಳನ್ನ ನೀವು ನೋಡ್ಕೊಂಬರ್ಬೋದು. ಟಿಕೆಟಲ್ಲಿ ಮಾಮಲ್ಲಪುರಂ ಅಂತ ಇದೆ. ಆ್ಯಕ್ಚುಲಿ ಮಹಾಬಲಿಪುರಂ ಮತ್ತು ಮಾಮಲ್ಲಪುರಂ ಎರಡೂ ಕೂಡ ಸೇಮೇ ಇದೆ. ಈ ಟಿಕೆಟಿನ ಹಿಂಭಾಗದಲ್ಲೇ ನಿಮಗೆ ಇನ್ಫಾರ್ಮೇಷನ್ನ ಕೊಟ್ಟಿರ್ತಾರೆ. ಈ ಒಂದೇ ಟಿಕೆಟಿಂದ ನೀವಿನ್ನು ಯಾವ ಪ್ಲೇಸಸ್ಗಳನ್ನ ನೋಡ್ಬೋದು ಅಂತ ಹೇಳ್ಬಿಟ್ಟು. ಸೊ ಆ ಎಲ್ಲ ಪ್ಲೇಸಸ್ಗಳಿಗೂ ಇದೊಂದು ಟಿಕೆಟ್ ಇದ್ದರೆ ಸಾಕು, ನೀವು ಡೈರೆಕ್ಟ್ ಎಂಟ್ರಿನ ತೊಗೋಬೋದು. ಇಲ್ಲಿಂದ ನನ್ನ ನೆಕ್ಸ್ಟ್ ಪಯಣ ಬಂದುಬಿಟ್ಟು ನಾನು ನೋಡಬೇಕಾಗಿರುವಂಥ ಬ್ಯೂಟಿಫುಲ್ ಪ್ಲೇಸಸ್ ಬಂದುಬಿಟ್ಟು ಬೀಚು. ಸೊ ಇದು ಬಂದುಬಿಟ್ಟು ಶೋರ್ ಟೆಂಪಲ್ ಪಕ್ಕದಲ್ಲೇ ಅಂದರೆ ಹಿಂಭಾಗದಲ್ಲೇ ಈ ಬೀಚ್ ಇದೆ. ಸೊ ನೀವು ಪಕ್ಕದ ಶೋರ್ ಟೆಂಪಲ್ ಮುಗಿಸ್ಕೊಂಡ್ಬಿಟ್ಟು ಬೀಚ್ಗಾದರೂ ಹೋಗ್ಬೋದು. ಇಲ್ಲ ಫುಲ್ ಡೆಡ್ ಮ್ಯೂಸಿಯಮ್ ಅದೆಲ್ಲ ನೋಡಿಕೊಂಡು ಅದಾದಮೇಲಾದರೂ ನೀವು ಬೀಚಿಗೆ ಬರ್ಬೋದು. ಸೊ ಲಾಸ್ಟ್ ನಾನು ಇದನ್ನು ವಿಸಿಟ್ ಮಾಡಿರುವಂಥ ಪ್ಲೇಸಸ್ಸು. ಇದರೊಂದಿಗೆ ನನ್ನ ಇವತ್ತಿನ ಟ್ರಿಪ್ಪನ್ನು ನಾನು ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ಅಂತ ಹೇಳ್ತಾ ಮತ್ತೆ ಮುಂದಿನ ವೀಡಿಯೋದೊಂದಿಗೆ ಸಿಗ್ತೀನಿ.